ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲಾದರೂ ಬೆಳಗ್ಗೆ ತಿಂಡಿ ಮಾಡುವಾಗ ನಿಮಗೆ ಅನಿಸಿದೆಯಾ, ಇವತ್ತು ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇಡ್ಲಿ ರವೆ ಮತ್ತು ಉದ್ದಿನಬೇಳೆನ ನೆನೆ ಹಾಕೋದನ್ನೇ ಮರ್ತುಬಿಟ್ಟೆ ಅಂತ. ಆದರೆ ಇವತ್ತು ನಾವು ಉದ್ದಿನಬೇಳೆ ರವೆ ಏನು ನೆನೆಸದೆ ಇನ್ಸ್ಟೆಂಟಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಇನ್ಸ್ಟೆಂಟಾಗಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತೆಗೆದುಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸಾಸಿವೆನ, ಒಗ್ಗರಣೆಗೆ ಹಾಕೋದಕ್ಕಿಂತ. ಅದು ಚೆನ್ನಾಗಿ ಫ್ರೈ ಆಗಲಿ, ಚಟಪಟ ಅಂತ ಸಿಡಿಬೇಕು. ಈಗ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಈಗ 1-2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ನಾನಿಲ್ಲಿ ಒಂದು ಬೌಲ್ನಷ್ಟು ಸಣ್ಣ ರವೆನ ತೆಗೆದುಕೊಂಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈಗ ರವೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಬೇಕು, ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಸ್ನೇಹಿತರೆ. ಈಗ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಕೊತ್ತಂಬರಿನ ಹಾಕ್ಕೊಳ್ಬೋದು. ಅದು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಇಡ್ಲಿ ಅಷ್ಟು ಮೃದುವಾಗಿ ಬರುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಥರ ಘಮ ಬರುತ್ತೆ ಸ್ನೇಹಿತರೆ. ನೀವು ಅಡುಗೆ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ. ಈಗ ಇದನ್ನು ಪೂರ್ತಿ ಆರಕ್ಕೆ ತೆಗೆದಿಡೋಣ. ಚೆನ್ನಾಗಿ ಪೂರ್ತಿಯಾಗಿ ತಣ್ಣಗಾಗಬೇಕದು. ತಣ್ಣಗಾಗಲಿ, ಎತ್ತಿಟ್ಕೊಳ್ಳೋಣ. ಈಗ ಅದು ತಣ್ಣಗಾಗೋವರೆಗೂ ಇಡ್ಲಿ ಪಾತ್ರೆಗೆ ಎಣ್ಣೆನ ಹಚ್ಚಿ ಇಡೋಣ ಚೆನ್ನಾಗಿ. ಈಗ ತಣ್ಣಗಾಗಿದೆ ಸ್ನೇಹಿತರೆ ರವೆ ಎಲ್ಲ ಪೂರ್ತಿಯಾಗಿ. ಈಗ ನಾವು ಇದಕ್ಕೆ ಮೊಸರನ್ನ ಹಾಕ್ಕೊಳ್ಳೋಣ. ಗಟ್ಟಿ ಮೊಸರನ್ನೇ, ಈ ಮಜ್ಜಿಗೆ ಮಾಡ್ತಾರಲ್ಲ ಸ್ನೇಹಿತರೆ, ಅದರಲ್ಲಿ ಚೆನ್ನಾಗಿ ಕಟ್ಟದೆ ಇಟ್ಕೊಂಡಿರಬೇಕು. ಗಟ್ಟಿ ಮಜ್ಜಿಗೆನ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ರವೆನ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಬೌಲ್ ಹಾಕಿದ್ದೀನಿ. ಚೆನ್ನಾಗಿ ಕಲಸೋಣ ಅದನ್ನು. ಸ್ವಲ್ಪ ಮೊಸರನ್ನ ಹಾಕಿ ಕಲಿಸ್ಬೇಕು ಸ್ನೇಹಿತರೆ. ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ತನಕ ಚೆನ್ನಾಗಿ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಮಜ್ಜಿಗೆನ ಹಾಕ್ಕೊಳ್ಳೋಣ. ಈಗ ಗಟ್ಟಿ ಮಜ್ಜಿಗೆನ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಟ್ರೈ ಮಾಡಿ ಒಂದ್ಸಲ. ಇನ್ನು ಸ್ವಲ್ಪ ಅದೇ ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳೋಣ ಸ್ನೇಹಿತರೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಿಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ. ಈಗ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಸ್ವಲ್ಪ ಉಬ್ಬುತ್ತೆ ಸ್ನೇಹಿತರೆ. ನೋಡಿ ಸಣ್ಣ ಬಬಲ್ಸ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಹಿಟ್ಟು ಹದವಾಗುತ್ತೆ ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಇಡ್ಲಿಯು ಮೃದುವಾಗಿರುತ್ತೆ. ನೋಡಿ ಈಗ ಹಿಟ್ಟು ರೆಡಿ ಆಯಿತು. ನಾವೀಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ.
ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಸ್ನೇಹಿತರೆ. ಈ ನಿಂಬೆಹಣ್ಣು ಏನಕ್ಕೆ ಅಂದರೆ ಪಾತ್ರೆ ಕಪ್ಪಾಗಬಾರ್ದು ಅಂತ ಅಷ್ಟೇ. ಸ್ವಲ್ಪ ಮುಚ್ಚಿಡೋಣ ಸ್ನೇಹಿತರೆ. ಇಡ್ಲಿನ ಯಾವತ್ತೂ ಬಿಸಿ ನೀರಿನಲ್ಲೇ ಹಾಕಬೇಕು, ತಣ್ಣ ನೀರಿನಲ್ಲಿ ಇಡಬಾರ್ದು. ನೀರು ಚೆನ್ನಾಗಿ ಕುದಿಲಿ. ಈಗ ಕುದ್ದಿದೆ ಸ್ನೇಹಿತರೆ, ನೀರು ಕಾದಿದೆ ಚೆನ್ನಾಗಿ. ಈಗ ಹಿಟ್ಟನ್ನ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಂದು ಬೌಲ್ನಲ್ಲಿ 16 ಇಡ್ಲಿ ರೆಡಿ ಆಗ್ತವೆ. ಟ್ರೈ ಮಾಡಿ ಸ್ನೇಹಿತರೆ, ಒಂದು ಸಲ ಖಂಡಿತ ನೀವು ಟ್ರೈ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಾಗಿದ್ದು ಅಂತ. ಈಗ ಮುಚ್ಚಿ ಇಟ್ಬಿಡೋಣ ಒಂದು 10-12 ನಿಮಿಷ. ಈಗ 10-12 ನಿಮಿಷ ಆಗಿದೆ ಸ್ನೇಹಿತರೆ. ನೋಡೋಣ ಇಡ್ಲಿ ಹೇಗಾಗಿದ್ದಾವೆ ಅಂತ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿವೆ ಅಂತ. ಚೆನ್ನಾಗಿ ಬೆಂದಿವೆ. ತೆಗಿಯೋಣ ಸ್ನೇಹಿತರೆ ಈಗ ಇಡ್ಲಿಯನ್ನು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿವೆ. ಮೃದುವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.